ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಕಾಂಗ್ರೆಸ್ ಬೆಂಬಲ ಇಲ್ಲ, ಅವರಿಗೆ ಟಿಕೆಟ್ ಇಲ್ಲ ಅಂದವನೇ ನಾನು ಹೇಗ್ ಬೆಂಬಲಿಸಲಿ ಅಂತ ಕೇಳಿದ್ರು. ಇದೇ ವೇಳೆ ಡಿಕೆಶಿ ಸಭೆ ಬಗ್ಗೆಯೂ ಗೊತ್ತಿಲ್ಲ ಅಂತ ಹೇಳಿದ್ರು. ಏನು ಇಲ್ಲ, ಇವತ್ತು ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ, ನೋಡೋಣ ಏನ್ ಚರ್ಚೆ ಆಗುತ್ತೆ ಅಂತ. ಇವತ್ತೇನು ನೋಡೋಣ, ಸ್ಕ್ರೀನಿಂಗ್ ಕಮಿಟಿ ಬಂದ್ಮೇಲೆ ಗೊತ್ತಾಗುತ್ತೆ. ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಈಗ ಸ್ಕ್ರೀನಿಂಗ್ ಕಮಿಟಿ ಅಂದ್ರೆ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇರ್ತದೆ, ಅವರು ಒಂದು ಲಿಸ್ಟ್ ಕಳಿಸಿರ್ತಾರೆ, ಆ ಲಿಸ್ಟ್ ಮೇಲೆ ಇಲ್ಲಿ ಚರ್ಚೆ ಆಗ್ತದೆ. ಹಾಲಿ ಸಂಸದರಿಗೆಲ್ಲ ಟಿಕೆಟ್ ಫೈನಲ್ ಸರ್? ಫೈನಲ್ ಅಂತಿಲ್ಲ, ಸ್ಕ್ರೀನಿಂಗ್ ಕಮಿಟಿ ಅಷ್ಟು, ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್. ನಾನೇ ಹೇಳ್ದವನು ಸುಮಲತಾ ಸಿಗೋದಿಲ್ಲ ಟಿಕೆಟ್, ಅದು JDS ಹೋಯ್ತದೆ ಅಂತ ನಾನೇ ಹೇಳಿದೆ. ಮಂಡ್ಯ ಕಾಂಗ್ರೆಸ್ ನಾಯಕರನ್ನ ಮನವೊಲಿಸಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ನಂಗೆ ಗೊತ್ತಿಲ್ಲ, ಅದು ಶಿವಕುಮಾರ್ ಕರೆದಿರೋದು ಗೊತ್ತಿಲ್ಲ. ಇವರು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಇನ್ನು ಕೆಲವೇ ಹೊತ್ತಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಕೂಡ ನಡೆಯಲಿದೆ. ಆರಂಭ ಎಷ್ಟು ಹೊತ್ತಿಗೆ ಆಗುತ್ತೆ? ಹಾಗೇನೆ ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ? ನವಿತಾ, ಈಗಾಗಲೇ ಏನೋ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಈ ಒಂದು ಸ್ಕ್ರೀನಿಂಗ್ ಕಮಿಟಿ ಸಭೆ ಆರಂಭ ಆಗುತ್ತೆ. ಈಗ ಏನೋ ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸಿದ್ದರಾಮಯ್ಯ ಕೊಟ್ಟಿರುವ ಹಿಂಟ್ ಪ್ರಕಾರ ಇವತ್ತು ಹಾಲಿ ಸಂಸದರಿಗೆ ಟಿಕೆಟ್ ಕೊಡುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಮತ್ತು ಈ ಸ್ಕ್ರೀನಿಂಗ್ ಕಮಿಟಿ ಸಭೆಗೂ ಮುನ್ನ ಕರ್ನಾಟಕ ಭವನದಲ್ಲಿ ತಂಗಿದ್ದಂತಹ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಪರಮೇಶ್ವರ್, ಗೃಹ ಸಚಿವ MB ಪಾಟೀಲ್ ಮತ್ತು ಸಚಿವರಾದಂತಹ ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಒಂದು ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈಗ ಎಲ್ಲರೂ ಕೂಡ ಕರ್ನಾಟಕ ಭವನದಿಂದ ಮೀಟಿಂಗ್ ನಡೀತಿರುವಂತಹ ಗುರುದ್ವಾರ ರಕಫ್ಗಂಜ್ ರಸ್ತೆಗೆ ತೆರಳಿದರೆ ಅಲ್ಲಿ ವಾರ್ ರೂಮ್ ನಲ್ಲಿ ಸಭೆ ಆರಂಭ ಆಗುತ್ತೆ. ಸೊ ಈ ಸಭೆಯಲ್ಲಿ ಒಂದು ಹಾಲಿ ಸಂಸದರಿಗೆ ಟಿಕೆಟ್ ಕೊಡುವ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಜೊತೆಗೆ JDSಗೆ ಈಗ ಅವರ ಹಾಲಿ ಸಂಸದರು ಅಂದ್ರೆ ಮಂಡ್ಯ ಮತ್ತು ಹಾಸನವನ್ನ ಹೊರತುಪಡಿಸಿ ಉಳಿದ ಯಾವ ಸೀಟುಗಳನ್ನ ಬಿಟ್ಕೊಡ್ಬೇಕು, ಸೀಟು ಬಿಟ್ಕೊಡದೇ ಇದ್ರೆ ಆ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಯನ್ನ ಹಾಕ್ಬೇಕು ಎನ್ನುವ ಹಿನ್ನೆಲೆಯಲ್ಲಿ, ಫಾರ್ ಎಕ್ಸಾಂಪಲ್ ಮೈಸೂರಿನ JDSಗೆ ಬಿಟ್ಕೊಟ್ರೆ ಓಕೆ, ಬಿಟ್ಕೊಡ್ತಾ ಇದ್ರೆ ನಮ್ಮ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಮತ್ತು ಅಭ್ಯರ್ಥಿಯನ್ನ ಫೈನಲ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದಾವೆ. ಮತ್ತು ಇವತ್ತು ಬಹುತೇಕ ಯಾವ್ಯಾವ ಅಭ್ಯರ್ಥಿಗಳು, ಯಾಕಂದ್ರೆ ಒಂದೇ ಲಿಸ್ಟ್ ಅನೌನ್ಸ್ ಆಗುವ, ಒಂದೇ ಹಂತದಲ್ಲಿ ಫೈನಲ್ ಆಗುವಂತ ಸಾಧ್ಯತೆಗಳು ಕಡಿಮೆ, ಒಂದೇ ಲಿಸ್ಟ್ ನಲ್ಲಿ ಎಲ್ಲ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಕಡಿಮೆ. ಇವತ್ತು ಕೆಲವೊಂದು ಅಭ್ಯರ್ಥಿಗಳ ಕೆಲವೊಂದು ಕ್ಷೇತ್ರಗಳ ವಿಷಯದಲ್ಲಿ ನಿರ್ಧಾರಕ್ಕೆ ಬರಬಹುದು. ಆ ಅಂತಿಮವಾದಂತಹ ಅಭ್ಯರ್ಥಿಗಳ ಹೆಸರನ್ನ CECಗೆ ಅಂದ್ರೆ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸನ್ನ ಮಾಡ್ತಾರೆ. ಇವತ್ತು ಸಂಜೆ ಕೇಂದ್ರ ಚುನಾವಣಾ ಸಮಿತಿ ಸಭೆ ಕೂಡ ಇದೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆ ಸಭೆ ನಡೆಯುತ್ತೆ. ಅಲ್ಲಿ ಅಂತಿಮವಾಗಿ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುತ್ತೆ. ಸೊ ಅವರ ಟಿಕೆಟ್ ಖಾತ್ರಿ ಆಗುತ್ತೆ. ಸೊ ಹಾಗಾಗಿ ಈಗ ಹಾಲಿ ಸಂಸದರ ವಿಷಯದಲ್ಲಿ ಆಸ್ ಸಿದ್ದರಾಮಯ್ಯ ಸೆಡ್ ಅವರು ಏನೋ ಹಾಲಿ ಸಂಸದರ ವಿಷಯದಲ್ಲಿ ನಿರ್ಧಾರ ಆಗೋದು ಖಚಿತ ಆಗಿದೆ. ಯಾಕೆಂದ್ರೆ ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ರಾಯಚೂರು ಈ ಮೂರು ಕ್ಷೇತ್ರದ ವಿಷಯದಲ್ಲಿ JDS ತಮಗೆ ಈ ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತ ಕೇಳ್ತಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ JDSನ ಈ ಬೇಡಿಕೆಗೆ ಸೊಪ್ಪು ಹಾಕುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಯಾಕೆಂದ್ರೆ ಈ ಅಂಶ ಏನಾದ್ರು ಬಗೆಹರಿದ್ರೆ ಕಾಂಗ್ರೆಸ್ ಮತ್ತು JDS ನಡುವಿನ ಸೀಟು ಹಂಚಿಕೆ ಸಮಸ್ಯೆ ಕೂಡ ಆಲ್ಮೋಸ್ಟ್ ಬಗೆಹರಿದಂತಾಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ.